ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಸುಮಾರು ನಾನು ನಮ್ಮ ಮನೆಯಲ್ಲಿ ಒಂದು ವಾರದಲ್ಲಿ ಒಂದು 4 ದಿನನಾದರೂ ಈ ರೆಸಿಪಿ ಮಾಡ್ತೀನಿ. ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸೂಡಾಗುವಷ್ಟು. ಅದನ್ನು ಮೊದಲೇ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ವಾರದಲ್ಲಿ 3-4 ದಿನ ಮಾಡ್ತೀರಾ ಈ ರೆಸಿಪಿ. ಓಕೆ ನೋಡಿ, ಎಲ್ಲನೂ ಪಾಲಕ್ ಸೊಪ್ಪು ನಾನು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊತಿದ್ದೀನಿ. ಇಲ್ಲಿ ನಾನು 3 ರೀತಿಯ ಬೇಳೆ ತೊಗೊಂಡಿದ್ದೀನಿ. ತೊಗರಿ ಬೇಳೆ, ಹೆಸರು ಬೇಳೆ ಮತ್ತು ಕೆಂಪು ಬೇಳೆ ಬರುತ್ತೆ ನೋಡಿ. ಆ 3 ಬೇಳೆನ ನಾನು ಒಂದು 10ರಿಂದ 15 ನಿಮಿಷ ನೀರಿನಲ್ಲಿ ನೆನೆಸ್ಕೊಂಡು ತೊಗೊತಿದ್ದೀನಿ. ಇದರಲ್ಲಿ ನೀರಿನಲ್ಲಿ ನೆನೆಸ್ಕೊಂಡು ತೊಂಬೋದ್ರಿಂದ ಜಲ್ದಿ ಬೇಯುತ್ತೆ ಮತ್ತು ಸರಿಯಾಗಿ ಬೇಯುತ್ತೆ ಅಂತೇಳಿ ಅಷ್ಟೇ. ನೀವು ಡೈರೆಕ್ಟಾಗಿ ಹಾಗೆ ಕೂಡ ಬೇಯಿಸ್ಕೊಂಡು ತೊಗೋಬೋದು. ಮತ್ತು ಈ ರೀತಿ 3 ಬೇಳೆ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ. ನೀವು ಬೇಕಾದರೆ ತೊಗರಿ ಬೇಳೆ, ಹೆಸರು ಬೇಳೆ ಅಥವಾ ಕೆಂಪು ಬೇಳೆ ಬರುತ್ತೆ ಅಲ್ವಾ, ಒಂದೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈ ರೆಸಿಪಿ. ಈರುಳ್ಳಿ ಹಾಕ್ತಿದ್ದೀನಿ ಒಂದು 3ರಿಂದ 4. ಮತ್ತು ಈ ರೀತಿ ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡೇ ಹಾಕೋಬೇಕಿದ್ರಲ್ಲಿ. 1 ಟೊಮೆಟೊ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಅರಿಶಿಣ ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪನೇ ಹಾಕ್ಕೊತಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದು ಕರಗುತ್ತೆ ಬೇಯಿಸಿದರೆ. ಹೀಗಾಗಿ ಸ್ವಲ್ಪ ದಪ್ಪನೇ ಇರಲಿ. ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಈ ಬೇಳೆನ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಇದು ಬೇಯೋದಕ್ಕೆ ನಾನು ಕುಕ್ಕರ ಗ್ಯಾಸಿನ ಮೇಲೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಇದನ್ನು ಈ ರೀತಿ ಕುಟ್ಕೊಂಡು ತೊಗೋಬೇಕಾಗುತ್ತೆ. ಪೇಸ್ಟ್ ಹಾಕಬಾರ್ದು, ಇದೇ ರೀತಿ ಕುಟ್ಟು ಹಾಕೊಳ್ಳಿ, ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಬೇಳೆ ಕೂಡ ಬೆಂದಿದೆ. 3 ಸೀಟಿ ಹೈ ಫ್ಲೇಮ್ದಲ್ಲಿ, 1 ಸೀಟಿ ಸ್ಲೋ ಗ್ಯಾಸ್ನಲ್ಲಿ ಹೊಡ್ಸ್ಕೊಂಡಿದ್ದು ನಾನು. ಈ ರೀತಿ ಬೆಂದಿದೆ. ಇವಾಗ ಇಷ್ಟಾದರೆ ಸಾಕು. ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಇವಾಗ ನಾವು ಕುಟ್ಟಿದಂತಹ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಮೊದಲಿಗೆ ಈ ಬೆಳ್ಳುಳ್ಳಿ ಪೇಸ್ಟ್ ಕೆಂಪಾಗಬೇಕು, ಪೂರ್ತಿಯಾಗಿ ಕೆಂಪಾಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ, ಕೆಂಪಾದಮೇಲೆ ಇದಕ್ಕೆ ಸ್ವಲ್ಪನೇ ಕರಿಬೇವು ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು. ಓಕೆ, ಇದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಮತ್ತು ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇಂಗು. ಇವಾಗ ಪ್ಯೂವರ್ ಆಗಿರೋಂತಹ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ, ಒಂದು 2 ಚಮಚ. ಇದು ಇಲ್ಲ ಅಂದರೆ ನೀವಿಲ್ಲಿ ರೆಡ್ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಬೇಕಿದ್ರೆ ಆರ್ಡ್ರ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸಾಂಬಾರು ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿನಿ ನಾನಿಲ್ಲಿ. ಈ ಮಸಾಲೆ ಖಾರ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಸಿಂಪಲ್ ಉಪ್ಪಿನ ದಾಲ್ ರೆಸಿಪಿ. ಇವಾಗ ನೋಡಿ, ಮಸಾಲ ಹಾಕಿದ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಪಾಲಕ್ ಸೊಪ್ಪು ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು 2 ನಿಮಿಷ ಹಾಗೇ ಚಮಚಲಿಂದ ಮಿಕ್ಸ್ ಮಾಡ್ಕೊತ ಇದನ್ನು ಹುರ್ಕೊತಿದ್ದೀನಿ. ಇವಾಗ ಪಾಲಕ್ ಸೊಪ್ಪು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ಈ ಪಾಲಕ್ ಸೊಪ್ಪನ್ನ ಹುರ್ಕೋಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕರಗಿದ್ರೆ ಅದು ಕಮ್ಮಿ ಅನಿಸುತ್ತೆ ನಿಮಗೆ. ನೋಡಿ, ನಾನು ಕೂಡ ಎಷ್ಟು ಹಾಕಿದ್ದೆ, ಇವಾಗ ಎಷ್ಟೇ ಆಗಿದೆ, ಕರಗಿದೆ ಅದು. ಇವಾಗ ಒಂದು 2-3 ನಿಮಿಷ ಹುರ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಇದಕ್ಕೆ ಮುಚ್ಚಿಟ್ಟಿದ್ದಾದಮೇಲೆ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಮತ್ತು ಪೂರ್ತಿ ಪಾಲಕ್ ಸೊಪ್ಪು ಸಾಫ್ಟ್ ಆಗಿದೆ ಅಥವಾ ಕರಗಿದೆ ಅದು. ಇವಾಗ ಈ ಬೇಯಿಸಿದಂತಹ ಬೇಳೆನ ಸೇರಿಸ್ತಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು, ಗಟ್ಟಿ ಬೇಕು ತಿಳಿಬೇಕು ಅಡ್ಜಸ್ಟ್ ಮಾಡ್ಕೋಬೋದು ನೀವಿಲ್ಲಿ. ನಾನು ಸುಮಾರು ಮತ್ತೆ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ ಕುಕ್ಕರ್ದಲ್ಲಿ ಹಾಕಿ. ಓಕೆ, ಇವಾಗೆಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಈ ರೆಸಿಪಿನ ನೀವು ಜೋಳದ ಮುದ್ದೆ, ರಾಗಿ ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮತ್ತು 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈ ಟೈಮ್ನಲ್ಲಿ ಇದಕ್ಕೆ 1 ಚಮಚ ಬೆಲ್ಲ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೀನಿ. ಮೊದಲೇ ನಾವು ಬೇಳೆ ಬೇಯಿಸುವಾಗ ಕೂಡ ಹಾಕಿರ್ತೀವಿ. ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಮೊದಲೇ ಟೊಮೆಟೊ ಬಳಸಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಹುಣಸೆ ಹುಳಿ ಕೂಡ ಹಾಕೋಬೋದು. ಇವಾಗ ನೋಡಿ, ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಪಾಲಕ್ ದಾಲ್ ರೆಸಿಪಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಬರುತ್ತೆ. ನಾನು ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡ್ತೀನಿ, ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಬೇರೆ ಬೌಲ್ದಲ್ಲಿ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡೋದ್ರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಗರ್ಮ ಗರಂ ದಾಲ್ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ನೀವು ಏನಂತ ಹೆಸರು ಇರ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿನಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ.
ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕೊತಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಈ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು. ಕೆಂಪಾದ್ಮೇಲೆ ಇದಕ್ಕೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಿಂಗೆ ಹಾಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ರೆಡ್ ಖಾರದ ಪುಡಿ ಕೂಡ ಸೇರಿಸ್ತಿದ್ದೀನಿ. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಲಸುಣಿ ಪಾಲಕ್ ದಾಲ್ ರೆಸಿಪಿ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮತ್ತು ಮಾಡ್ಕೋಬೋದು ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ.